ಮಾರ್ಕ್ ಇದು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡ್ತಾ ಇರುವಂತಹ ಚಿತ್ರ. ಇದೇ ಜುಲೈನಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು. ಬಟ್ ಅಂತೂ ಇಂತೂ ಶತಾಯ ಗತಾಯ ಬಣ ತೊಟ್ಟು ಅನ್ಕೊಂಡು ಹಾಗೇನೆ ಡಿಸೆಂಬರ್ 25ಕ್ಕೆ ಬರ್ತಾ ಇದ್ದಾರೆ. ಅಂಡ್ ಆ ಪ್ರೊಸೆಸ್ ಅಲ್ಲಿ ಇವತ್ತು ಇದರ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸೊ ಹೇಗಿತ್ತು, ಏನ್ ಅನ್ನಿಸ್ತು, ಏನೇನೆಲ್ಲ ಇತ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಗೊತ್ತಲ್ವಾ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಆಕ್ಚುಲಿ ಟ್ರೈಲರ್ ನೋಡಿದ ಫಸ್ಟ್ ಇಂಪ್ರೆಷನ್ ಅಲ್ಲೇ ನನಗೆ ಇಷ್ಟ ಆಗೋಯ್ತು. ಬಿಕಾಸ್ ನಾನು ಯಾವಾಗ್ಲೂ ಹೇಳೋ ಹಾಗೆ ಸಿನಿಮಾ ಅಂದಾಗ, ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಅಲ್ಲಿ ಜಾಸ್ತಿ ಹೈಡ್ ಮಾಡೋದಕ್ಕೆಲ್ಲ ಹೋಗ್ಬಾರ್ದು. ಪ್ಲಾಟ್ ಏನು, ಒಳಗಡೆ ಏನು ವಿಷಯ ಇದೆ, ಏನಾಗತ್ತೆ ಅನ್ನೋದನ್ನ ಟ್ರೈಲರ್ ಅಲ್ಲೇ ನೀಟಾಗಿ ಹೇಳ್ಬಿಡ್ಬೇಕು. ಆದ್ರೆ ಅದು ಹೇಗಾಗತ್ತೆ ಅನ್ನೋದು, ಆ ಪ್ರೊಸೆಸ್ ಇದೆಯಲ್ಲ, ಅದು ನಮ್ಮನ್ನ ಟ್ರಿಗರ್ ಮಾಡಿ ಒಳಗೆ ಎಳ್ಕೋಬೇಕು. ಅಂಡ್ ಫಾರ್ಚುನೇಟ್ಲಿ ಆ ಕೆಲ್ಸನ ಈಗ ಈ ಟ್ರೈಲರ್ ಮಾಡಿದೆ ಅಂತಾನೆ ಹೇಳ್ತೀನಿ. ಒಳ್ಳೆ ಇಂಟ್ರೆಸ್ಟ್ ಅನ್ನ ಕೂಡ ಹುಟ್ಟಾಕಿದೆ. ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಇಲ್ಲಿ ಒಂದು ಕಡೆ 15 ಜನ ಮಕ್ಕಳು ಕಾಣೆ ಆಗಿದ್ದಾರೆ, ಇನ್ಫ್ಯಾಕ್ಟ್ ಕಿಡ್ನಾಪ್ ಆಗಿದ್ದಾರೆ. ಹಾಗೆ ಸಿಟಿ ಪೂರ್ತಿ ಹೈ ಅಲರ್ಟ್ ಅಲ್ಲಿ ಇದೆ. ಅಂಡ್ ಇನ್ನೊಂದು ಕಡೆ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್. ಆದಿಕೇಶವ ಈಗ ಪವರ್ ಅಲ್ಲಿರುವಂತ ಪೊಲಿಟಿಷಿಯನ್ ಯಾವುದೋ ಒಂದು ಕಾರಣಕ್ಕೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹಾಗಾಗಿ ಅಪೋಸಿಷನ್ ಲೀಡರ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋದಕ್ಕೆ ಹೊರಟಿದ್ದಾನೆ. ಜೊತೆಗೆ ಅವನಿಂದನೇ ಸಸ್ಪೆನ್ಷನ್ಗೆ ಒಳಗಾಗಿರೋ ಪೊಲೀಸ್ ಆಫೀಸರ್ನ ಕೂಡ ಎತ್ತಿ ಕಟ್ತಾ ಇದ್ದಾನೆ. ಹೆಸರು ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಕ್ಯಾರೆಕ್ಟರೇ ಹೇಳೋ ಪ್ರಕಾರ ಬಾಸ್ ಮತ್ತಲ್ಲಿದ್ರು, ಸಸ್ಪೆಂಡ್ ಆಗಿದ್ರು ಡ್ಯೂಟಿನ ಮಾತ್ರ ಬಿಡಲ್ಲ ಅನ್ನೋದು. ಲೈಕ್ ಲಿಟ್ರಲಿ ಆಶ್ಚರ್ಯ ಆಗೋಯ್ತು. ಅಂದ್ರೆ ಇಷ್ಟು ದಿನ ಸುದೀಪ್ ಅವರದ್ದು ಪೊಲೀಸ್ ಪಾತ್ರ ಹೌದಾ ಅಲ್ವಾ, ಯಾವ ರೀತಿ ಅದು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಕಾಲ ಕಳೀತಾ ಬಂದಿದ್ವಿ. ಆಲ್ಸೋ ಡೈರೆಕ್ಟರ್ ಅವರೇ ಹೇಳಿರೋ ಹಾಗೆ ಇದು ಮ್ಯಾಕ್ಸ್ ರೀತಿ ಜಸ್ಟ್ ಅನದರ್ ಅಗ್ರೆಸಿವ್ ಕ್ಯಾರೆಕ್ಟರ್ ಅಲ್ಲ. ಅದನ್ನ ಕಂಟ್ರೋಲ್ ಮಾಡ್ತಾ, ಇಂಟೆಲಿಜೆಂಟ್ ಆಗಿ ಆಟ ಆಡಿಸ್ತಾ, ಅಷ್ಟೇ ಹ್ಯೂಮರಸ್ ಆಗಿ ಇರೋ ಅಂತ ಪಾತ್ರ. ಸೊ ಹಾಗಾಗಿ ಆದಿಕೇಶವ ಈಗ ಟ್ರಬಲ್ ಅಲ್ಲಿ ಇದ್ದಾನೆ. ಅವನನ್ನ ಕಾಪಾಡೋದಕ್ಕೆ ತಮ್ಮ ಜೊತೆಗೇನೆ ನಿಂತಿದ್ದಾನೆ. ಈ ಫ್ಲೋ ಅಲ್ಲಿ ನವೀನ್ ಚಂದ್ರ ಅವರ ಕ್ಯಾರೆಕ್ಟರ್ ಇದೆಯಲ್ಲ, ಸಖತ್ ಇಂಟೆನ್ಸ್ ಆಗಿದೆ. ಅಂಡ್ ಅವರಿಂದಾನೆ ಕಥೆಗೆ ಒಂದು ಎಕ್ಸ್ಟ್ರಾ ಲೇಯರ್ ಬಂದಿರೋ ಹಾಗೇನೂ ಕಾಣ್ತಾ ಇದೆ. ಎನಿವೇಸ್, ಬ್ರೇಕ್ ಡೌನ್ ಅಲ್ಲಿ ಅವುಗಳ ಬಗ್ಗೆ ಮಾತಾಡೋಣ. ಬಟ್ ರೈಟ್ ನೌ ಫ್ರೇಮ್ಸ್ ಗಳು ಸಖತ್ತಾಗಿ ಡಿಫೈನ್ ಆಗಿದಾವೆ. ಕೆಲವೊಂದಂತೂ ಹೆವಿ ಬ್ರೂಟಲ್ ಆಗೇ ಪೋರ್ಟ್ರೇ ಆಗ್ತಾ ಇದೆ. ಇನ್ನ ಮಕ್ಕಳು ಕಾಣೆ ಆಗಿರೋದು, ಅಧಿಕಾರ, ರಾಜಕೀಯ ಇವೆಲ್ಲ ಇಂಟರ್ ಕನೆಕ್ಟ್ ಆಗಿರೋ ವಿಷಯಗಳೇ ಹೌದು. ಬಟ್ ಮಾರ್ಕ್ ಕ್ಯಾರೆಕ್ಟರ್ನ ನೋಡ್ತಾ ಇದ್ರೆ ಇವನು ಜಸ್ಟ್ ಕರ್ತವ್ಯ ನಿಷ್ಠೆಗೋಸ್ಕರ ಬಂದಿದ್ದಾನೆ ಅಂತ ಅನ್ನಿಸ್ತಾನೆ ಇಲ್ಲ. ಮುತ್ತತ್ತಿ ಸತ್ಯರಾಜು ತರ ಅಲ್ವಾ. ಸೊ ಏನೋ ಲಾಭಕ್ಕಾಗಿನೇ ಹುಡುಕ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಅವನು ಅಪೋಸಿಷನ್ ಲೀಡರ್ ಜೊತೆನೆ ಇದ್ಕೊಂಡು ಎಲ್ಲಾರ್ನೂ ಆಟ ಆಡಿಸ್ತಾ ಇದ್ದಾನ ಗೊತ್ತಿಲ್ಲ. ಬಟ್ ಅಲ್ಲೂ ಒಂದಷ್ಟು ಎಲಿಮೆಂಟ್ಗಳಿದಾವೆ, ಡೆಪ್ತ್ ಇದೆ. ಒಟ್ನಲ್ಲಿ ಚೆನ್ನಾಗ್ ಬಂದಿದ್ರೆ ಸಾಕು. ಇನ್ನು ಖುಷಿಯಾಗಿದ್ದೇನೆಂದ್ರೆ ವಿಜಯ್ ಕಾರ್ತಿಕೇಯ ಅವರು ಮತ್ತೆ ತಮ್ಮ ಸ್ಟ್ರಾಂಗ್ ಝೋನ್ ಅಲ್ಲೇ ಬಂದು ಸಾಲಿಡ್ ಆಗಿರೋ ಪ್ರಾಡಕ್ಟ್ ಕೊಡೋದಕ್ಕೆ ನೋಡ್ತಾ ಇದ್ದಾರೆ. 18 ಗಂಟೆಯಲ್ಲಿ ನಡಿಬೇಕಾಗಿರೋ ಕಥೆ, ಟೈಮ್ ಟಿಕ್ಕಿಂಗ್ ಥ್ರಿಲ್ಲರ್. ಸೊ ಟೆನ್ಷನ್ ಅನ್ನೋದ್ರ ಜೊತೆಗೆ ಇಂಟೆನ್ಸಿಟಿ ಕೂಡ ಮೈಂಟೈನ್ ಆಗ್ಬೇಕು. ಎಲಿವೇಶನ್ಸ್ ಅನ್ನೋದು ನ್ಯಾಚುರಲ್ ಆಗಿ ಕರೆಕ್ಟ್ ಪ್ಲೇಸಸ್ ಅಲ್ಲಿ ಬಂದು ಬೀಳ್ಬೇಕು. ಅದನ್ನ ಮ್ಯಾಕ್ಸ್ ಅಲ್ಲಿ ಡೈರೆಕ್ಟರ್ ಅವರು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಸೊ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿನೇ ಇದೆ, ಅನುಮಾನ ಬೇಡ. ಇನ್ನು ಲಿಟ್ರಲಿ ಇಡೀ ಟೀಮ್ ಎಫರ್ಟ್ ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಬಿಕಾಸ್ ಇಷ್ಟು ಬೇಗ, ಇಷ್ಟು ಕಡಿಮೆ ಸಮಯದಲ್ಲಿ ಅನ್ಕೊಂಡಿರೋ ಹಾಗೆ ಸಿನಿಮಾನ ತಂದಿದ್ದಾರೆ. ಇರೋ ಬರೋ ಎಫರ್ಟ್ ಎಲ್ಲ ಹಾಕಿ ಅತಿ ಕ್ವಿಕ್ ಆಗಿ ಅಚೀವ್ ಮಾಡಿದ್ದಾರೆ. ಈವನ್ ಸೆಟ್ ವರ್ಕ್, ಸಿನಿಮಾಟೋಗ್ರಫಿ ಅಂತ ನೋಡಿದ್ರು ಅಷ್ಟೇನು ಡಿಸಪಾಯಿಂಟ್ ಮಾಡಲ್ಲ. ಕಥೆಗೆ ಎಷ್ಟು ಅವಶ್ಯಕತೆ ಇತ್ತೋ ಅದನ್ನ ಡೀಸೆಂಟ್ ಆಗಿ ಕಟ್ಕೊಟ್ಟಿದ್ದಾರೆ. ಹೆವಿ VFX ಅಂತಾನು ಏನು ಇಲ್ಲ. ಸೊ ನನ್ನ ಗಮನ ಇರೋದು ಒಂದೇ ಕಡೆ, ಅದು ರೈಟಿಂಗ್. ಈ ಸಾರಿನೂ ಮ್ಯಾಕ್ಸ್ ಸಿನಿಮಾ ಕೊಟ್ಟಷ್ಟೇ ಮಜಾ ಸಿಗತ್ತಾ, ಅಷ್ಟೇ ಇಂಟೆನ್ಸ್ ಆಗಿರತ್ತಾ, ಕಾದು ನೋಡೋಣ. ಇನ್ನ ನೆಗೆಟಿವ್ಸ್ ಅಂತ ಬಂದ್ರೆ, ಹಾಡುಗಳು ಅಷ್ಟೇನ್ ಇಷ್ಟ ಆಗ್ಲಿಲ್ಲ. ಎಸ್ಪೆಷಲಿ ಇದರ ಲಿರಿಕ್ಸ್. ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇದೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಜೊತೆಗೆ ಇದರ ಡೈಲಾಗ್ಸ್ ಈಗ್ಲೂ ಅದೇ ಹುಲಿ ಚಿರತೆ ಅಂತ ಎಲ್ಲ ಹೇಳ್ಕೊಂಡು ಅದ್ರಲ್ಲೇ ಒಂದ್ ರೀತಿ ಬಿಲ್ಡಪ್ ತರೋದಕ್ಕೆ ನೋಡಿದ್ದು ಪರ್ಸನಲಿ ನನಗೆ ವರ್ಕ್ ಆಗ್ಲೇ ಇಲ್ಲ. ಸೊ ಆ ತರದ ಓವರ್ ದ ಟಾಪ್ ಡೈಲಾಗ್ಸ್ ನ ಆದಷ್ಟು ಕಮ್ಮಿನೇ ಇಟ್ಟಿರ್ಲಿ ಸಿನಿಮಾದಲ್ಲಿ. ಇವನ್ ಫ್ಯಾನ್ ಸರ್ವಿಸ್ ಅಂತಾನೆ ತಗೊಂಡ್ರು ಬರೋಂತ ಡೈಲಾಗ್ಗಳು ಸಿಚುವೇಶನ್ಗೆ ತಕ್ಕ ಹಾಗಿದ್ರೇನೆ ಒಳ್ಳೇದು. ಎನಿವೇಸ್, ಇದಿಷ್ಟು ಸದ್ಯಕ್ಕೆ ನನಗೆ ಈ ಟ್ರೈಲರ್ನ ನೋಡಿ ಹೇಳಬೇಕು ಅನ್ನಿಸ್ತಂತ ವಿಚಾರಗಳು. ಇನ್ನ ನಿಮಗೇನಾದ್ರೂ ಹೇಳೋದಕ್ಕಿದ್ರೆ ಟ್ರೈಲರ್ ನೋಡಿ ನಿಮಗೇನ್ ಅನ್ನಿಸ್ತು, ನಿಮ್ಮ ಪ್ರೆಡಿಕ್ಷನ್ ಏನು ಅನ್ನೋದನ್ನ ಕೆಳಗಡೆ ಖಂಡಿತ ಬರ್ದು ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.